ಶಿವಣ್ಣ ಇಷ್ಟ ಆಗಲಿಕ್ಕೆ ತುಂಬ ಕಾರಣಗಳಿದೆ. ಯಾಕಂದರೆ ಡೌನ್ ಟು ಅರ್ತ್ ತುಂಬ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ಶಿವಣ್ಣ. ಸೊ ಶಿವಣ್ಣವರನ್ನ ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಕರೀತಾರೆ. ಯಾರು ಕೆಟ್ಟದಾಗಿ ಮಾತಾಡೋದಲ್ಲ. ಅಷ್ಟು ಒಳ್ಳೆಯ ವ್ಯಕ್ತಿತ್ವದ ಶಿವರಾಜ್ ಕುಮಾರ್ ಅವರು. ಸೊ ಬೇಲ್ ಅನ್ನುವಂಥ ಸಿನಿಮಾ ಮಾಡಿರುವಂಥದ್ದು. ಈ ಬೇಲ್ ಸಿನಿಮಾದಲ್ಲಿ ಸುಮಾರು ವಿಚಾರಗಳಿದೆ. ಅವರ ಒಂದು ಲುಕ್ ಆ್ಯಂಡ್ ಫೀಲ್ ಹಾಗೆಯೇ ಗತ್ತು ಎಲ್ಲವೂ ವಿಶೇಷ ಅನಿಸುತ್ತೆ ನಮಗೆ. ಸೊ ಇದನ್ನು ನೋಡಿದಂಥ ಸುದೀಪ್ ಅವ್ರಿಗೆ ಒಂದು ವಿಶೇಷವಾದ ಅನುಭವ ಆಗಿರುವಂಥದ್ದು ಒಂದು ದೃಶ್ಯ. ಆ ದೃಶ್ಯದಲ್ಲಿ ಶಿವಣ್ಣ ಕೂತಿರ್ತಾರೆ. ಆ ಕುಳಿತಿರುವಂಥ ದೃಶ್ಯ ನೋಡಿದಾಗ ಸುದೀಪ್ ಅವ್ರಿಗೆ ರಾಜ್‌ಕುಮಾರ್ ಅವ್ರನ್ನ ನೋಡಿದಂಥ ಅನುಭವ ಆಗಿದೆ. ಸೊ ಅದನ್ನು ನೇರವಾಗಿ ಶಿವಣ್ಣನ ಮುಂದೆ ಸುದೀಪ್ ಅವ್ರು ಹೇಳ್ತಾರೆ. ಎಲ್ಲಿ ಹೇಳ್ತಾರೆ ಅಂತಂದರೆ, ಸೊ ಈ ಲೈವ್ ಇನ್ ಕಾನ್ಸರ್ಟ್ ನಡೀತು. ಅಜನೀಶ್ ಲೋಕನಾಥ್ ಅವ್ರದ್ದು ಮ್ಯೂಸಿಕ್ ಡೈರೆಕ್ಟರ್. ಸೊ ಇವರ ಲೈವ್ ಇನ್ ಕಾನ್ಸರ್ಟ್ ಕಾರ್ಯಕ್ರಮದಲ್ಲಿ ಈ ಬೇಲ್ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಯಿತು. ಸೊ ಅಲ್ಲಿ ಈ ಟೀಸರ್ ನೋಡಿದ ಮೇಲೆ ತಮ್ಮ ಅಭಿಪ್ರಾಯವನ್ನು ಈ ಥರ ವ್ಯಕ್ತಪಡಿಸ್ತಾರೆ. ಹಾಗೆಯೇ ಟೀಸರ್ ಹೇಗಿದೆ ಅಂತ ಹೇಳಲಿಕ್ಕೆ ಒಂದು ಈ ಸೂಪರ್ ಚಿಹ್ನೆ ತೋರಿಸ್ತಾರೆ. ಯಾರ್ದು ಉಪೇಂದ್ರ ಅವರ ಒಂದು ಚಿಹ್ನೆ ಏನಿದೆಯಲ್ಲ, ಸೊ ಅದನ್ನು ತೋರಿಸ್ತಾರೆ. ಸೊ ಈ ಥರದ ಒಂದು ಕ್ಷಣ, ಸೊ ಆ ಕ್ಷಣಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಏನಿದೆಯಲ್ಲ ಅದು ವೈರಲ್ ಆಗ್ತಿರುವಂಥದ್ದು. ಆ ಪರ್ಟಿಕ್ಯುಲರ್ ಪಾರ್ಟ್ನ ಕಟ್ ಮಾಡಿ ಅದನ್ನು ಶೇರ್ ಮಾಡ್ಕೋತಿರುವಂಥದ್ದು, ವೈರಲ್ ಆಗ್ತಿರುವಂಥದ್ದು ಈ ವಿಡಿಯೋ. ಹಾಗಾಗಿ ಈ ಒಂದು ವಿಡಿಯೋ ಮಾಡಿರುವಂಥದ್ದು ನಾನು. ಸೊ ಇಲ್ಲಿ ವಿಶೇಷವಾಗಿ ಈ ಥರದ ಅನುಭವ. ಹಾಗೆಯೇ ಶಿವರಾಜ್ ಕುಮಾರ್ ಅವರ ಬ್ಲೆಸ್ಸಿಂಗನ್ನು ತೆಗೆದುಕೊಂಡ್ರು ಸಾನ್ವಿ ಸುದೀಪ್ ಅವರ ಮಗಳು. ಸೊ ಹಾಡುವ ಮುಂಚೆ ಈ ಒಂದು ಕ್ಷಣನೂ ಅಲ್ಲಿ ವಿಶೇಷವಾಗಿ ಗಮನ ಸೆಳೀತು. ಲೈವ್ ಇನ್ ಕಾನ್ಸರ್ಟಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಅವರು ಡ್ಯಾನ್ಸ್ ಮಾಡಿದರು. ಅದೇ ಇಲ್ಲಿ ಹೈಲೈಟ್ ಅಂಥೇಳಿ ಅನ್ನುವಂಥದ್ದು. ಸೊ ಸಖತ್ತಾಗಿ ಡ್ಯಾನ್ಸ್ ಮಾಡಿರುವಂಥದ್ದು, ಹಾಡಿದರು, ಅಲ್ಲಿರುವಂಥ ಜನರನ್ನು ರಂಜಿಸಿದರು. ಒಂದು ರೀತಿದು ಬೊಂಬಾಟ್ ಶೋ ಅಥವಾ ತುಂಬ ವಿಶೇಷವಾದ ಶೋ ಅನ್ಸಕ್ಕೆ ಶುರು ಆಗುತ್ತೆ. ಆ ಥರದ ಒಂದು ಶೋ ಆಗಿ ಇದು ಗೊತ್ತಾಗಿರುವಂಥದ್ದು ಎಲ್ಲರಿಗೂ, ಎಲ್ಲರನ್ನು ರಂಜಿಸಿರುವಂಥದ್ದು. ಸೊ ಇದರ ನಡುವೆ ಶಿವರಾಜ್ ಕುಮಾರ್ ಅವರ ಸಿನಿಮಾದ ಟೀಸರ್ ಹಾಗೆಯೇ ಸುದೀಪ್ ಅವರು ಹೇಳಿರುವಂಥ ಅಭಿಪ್ರಾಯ ಎಲ್ಲವೂ ತುಂಬ ವಿಶೇಷವಾಗಿ ಗಮನ ಸೆಳೀತಾ ಇರುವಂಥದ್ದು. ಸೊ ಬೇಲ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಆಗುತ್ತೆ ಸಿನಿಮಾ. ಪವನ್ ಒಡೆಯರ್ ಈ ಚಿತ್ರದ ನಿರ್ದೇಶಕರು. KVN ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಿರುವಂಥದ್ದು. ಅಜನೀಶ್ ಲೋಕನಾಥ್ ಅವರ ಸಂಗೀತ ಈ ಚಿತ್ರಕ್ಕಿದೆ. ಸುಮಾರು ವಿಚಾರಗಳೆಲ್ಲ ಇದೆ ಇದರಲ್ಲಿ. ಸಾಯಿ ಕುಮಾರ್ ಅವರಿದ್ದಾರೆ, ಹಾಗೆಯೇ ಜಯರಾಮ್ ಅವರು ಆ್ಯಕ್ಟ್ ಮಾಡಿರುವಂಥದ್ದು, ಮಲಯಾಳಂ ನಟ. ಇತ್ತೀಚೆಗೆ ಈ ಸಿನಿಮಾದ ಒಂದು ಕೊನೆಯ ಹಂತದ ಚಿತ್ರೀಕರಣ ಹಿಮಾಚಲ್ ಪ್ರದೇಶದ ಧರ್ಮಶಾಲೆಯಲ್ಲಿ ನಡೆದಿರುವಂಥದ್ದು. ಸೊ ಹೀಗೆ ಅಲ್ಲಿಂದ ಬಂದ ಮೇಲೆ ಈ ಒಂದು ಟೀಸರ್ ರಿಲೀಸ್ ಆಗಿರುವಂಥದ್ದು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡಿರುವಂಥದ್ದು ಶಿವರಾಜ್ ಕುಮಾರ್ ಅವರು. ಇತ್ತೀಚೆಗೆ ಪೆದ್ದಿ ಸಿನಿಮಾದ ಒಂದು ಲುಕ್ ಬಂತು, ಅದು ಇಂಟ್ರೆಸ್ಟಿಂಗ್ ಆಗಿದೆ. ಅದಾದ ಮೇಲೆ ಈ ಬೇಲ್ ಸಿನಿಮಾ. ಸೊ ಬೇಲ್ ಸಿನಿಮಾದ ಟೀಸರ್ ಕೂಡ ತುಂಬ ವಿಶೇಷವಾಗಿದೆ. ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು. ಸೊ ಶಿವಣ್ಣ ಈ ಸಲ ಸಾಕಷ್ಟು ಎಂಟರ್ಟೈನ್ ಮಾಡ್ತಾರೆ. ತಮ್ಮ ವಿಶೇಷವಾದ ಕದರ್ನಿಂದ ಎಲ್ಲರ ಗಮನ ಸೆಳೀತಾರೆ ಅಂಥೇಳಿ ಅನ್ಸಕ್ಕೆ ಶುರು ಆಗಿದೆ. ಸೊ ಸದ್ಯಕ್ಕೆ ಈ ಶಿವಣ್ಣ ಅವರ ಮತ್ತು ಸುದೀಪ್ ಅವರ ಮಾತಿನ ವಿಡಿಯೋದ ಸಂಬಂಧಪಟ್ಟಂಗೆ ಮಾತಾಡಿರುವಂಥದ್ದು. ಇದು ಇಷ್ಟು ಸದ್ಯಕ್ಕೆ ಇಷ್ಟು ಅಂತ ಹೇಳ್ತಾ ಈ ಒಂದು ಮಾತನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.